ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಬೆಲ್ಲಿ ಫ್ಯಾಟ್ ಹೋಗ್ಲಿಕ್ಕೆ ಅಂತ ಹೇಳಿ ಒಂದು ಮಿರಾಕಲ್ ಡ್ರಿಂಕ್ ಅಂತ ಹೇಳ್ಬೋದು. ಅದೆರಡನ್ನ ನಿಮ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಅದೇನು ಅಂತ ಹೇಳಿದ್ರೆ ನೋಡಿ, ಇದು ಅಜ್ವೈನ ಅಥವಾ ನಾವು ಓಮದ ಕಾಳು ಅಂತ ಹೇಳಿ ಹೇಳ್ತೇವೆ. ನಿಮ್ಗೆ ಕಾಣ್ಲಿ ಅಂತ ಹೇಳಿ ಇದಕ್ಕೆ ಹಾಕೊಂಡಿದ್ದೇನೆ. ಹಾಗೆ ಇದು ಜೀರಿಗೆ. ಎಲ್ರಿಗೂ ಗೊತ್ತು, ಗ್ಯಾಸ್ಟ್ರಿಕ್ ಆದ್ರೆ ನಾವು ಜೀರಿಗೆಯನ್ನ ಯೂಸ್ ಮಾಡ್ಕೊಳ್ತೇವೆ. ಹಾಗೆ ಅಜ್ವೈನ ಕೂಡ ಹಾಗೆ ಗ್ಯಾಸ್ ಆದಾಗ, ಜೀರ್ಣದ ಸಮಸ್ಯೆ ಬಂದಾಗ ಎಲ್ಲ ನಾವು ಈ ಅಜ್ವೈನವನ್ನ ಯೂಸ್ ಮಾಡ್ತೇವೆ. ಆದ್ರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಿಲ್ಲ. ಆದ್ರೆ ಇದೊಂದು ಮಿರಾಕಲ್. ಈ ಎರಡು ವಸ್ತುಗಳು ನಮ್ಮ ಹೊಟ್ಟೆ ಬೊಜ್ಜು ಕರಗ್ಲಿಕ್ಕೆ, ವೆಯ್ಟ್ ಲಾಸ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಆದ್ರೆ ಕೆಲವರೆಲ್ಲ ಹೇಳ್ತಾರೆ, ಈ ರೀತಿಯ ಡ್ರಿಂಕ್ಸ್ ಎಲ್ಲ ಈ ತರ ಒಂದು ವಸ್ತುಗಳಿಂದ ಡ್ರಿಂಕ್ ಮಾಡಿ, ಮಾರ್ನಿಂಗ್ ಡ್ರಿಂಕ್ ಆ ತರ ಕುಡಿದ್ರೆ ಏನು ಯೂಸ್ ಇಲ್ಲ ವೆಯ್ಟ್ ಲಾಸ್ಗೆ ಅಂತ ಹೇಳಿ. ಬಟ್ ಹಾಗೆ ಅಲ್ಲ. ವೆಯ್ಟ್ ಲಾಸ್ ಅಂತ ಹೇಳುವಂಥದ್ದು ಏನಂತ ಹೇಳಿದ್ರೆ ಎಲ್ಲವೂ ಕೂಡ ಕರೆಕ್ಟ್ ಇರ್ಬೇಕು. ನಮ್ಮ ಒಂದು ಜೀರ್ಣಕ್ರಿಯೆ ಕರೆಕ್ಟ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ವೆಯ್ಟ್ ಲಾಸ್ ನಮಗೆ ಈಸಿಯಾಗಿ ಆಗ್ತದೆ. ಜೀರ್ಣ ಎಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಈ ತರದನ್ನ ನಾವು ಸೇವನೆ ಮಾಡ್ಬೇಕು. ಈಗ ಈ ಜೀರಾ ಡ್ರಿಂಕ್ ಅನ್ನ ನಾವು ಯಾವ ರೀತಿ ಕುಡಿಬೇಕು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರುವಾಗ ಅಂತ ಹೇಳಿದ್ರೆ, ಈ ಜೀರಾ ವಾಟರ್, ಈಗ ಒಂದು ಗ್ಲಾಸ್ ನೀರಿಗೆ ನೀವು ಸ್ವಲ್ಪ ಜೀರಿಗೆಯನ್ನ ಹಾಕೊಂಡು ಕುದಿಸ್ಕೊಳ್ಬೇಕು. ಕುದಿಸಿ ಆ ಒಂದು ಡ್ರಿಂಕ್ ಅನ್ನ ನೀವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಲಗುವುದಕ್ಕೆ ಅಥವಾ ರಾತ್ರಿ ಮಲಗುವುದಕ್ಕೆ ಮುಂಚೆ ಒಂದು ಗ್ಲಾಸ್ ಅನ್ನ ಕುಡಿಬೇಕು. ಮತ್ತೆ ಅದನ್ನ ಕ್ರಮಬದ್ಧವಾಗಿ ನೀವು ಕನ್ಸಿಸ್ಟೆನ್ಸಿಯಾಗಿ ಬಳಸ್ಬೇಕು. ಇವತ್ತು ಕುಡ್ದು ನಾಳೆಗೆ ಅದೇನು ರಿಸಲ್ಟ್ ಬರೋದಿಲ್ಲ. ನೀವು ಅದನ್ನ ಕ್ರಮ ಪ್ರಕಾರವಾಗಿ ಶಿಸ್ತುಬದ್ಧವಾಗಿ ಅಳವಡಿಸಿಕೊಂಡಿತು ಅಂತಾದ್ರೆ ನಿಮ್ಗೆ ಖಂಡಿತ ಕೂಡ ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತೆ ಏನು ಅಂತ ಹೇಳಿದ್ರೆ, ಈ ಒಂದು ಜೀರಾ ಡ್ರಿಂಕ್ ಅನ್ನ ನೀವು ಒಂದು ತಿಂಗಳು, ಈಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ 15 ಡೇಸ್ ನೀವು ಜೀರಾ ವಾಟರ್ ಅನ್ನ ಕುಡೀರಿ. ಅದಾದ ನಂತರ 15 ಡೇಸ್ ನೀವು ಅಜ್ವೈನ್ ಡ್ರಿಂಕ್ ಅನ್ನ ಕುಡೀರಿ. ಎರಡು ಮಿಕ್ಸ್ ಮಾಡಿ ಹಾಕೊಳ್ಬೇಡಿ. ನಿಮಗೆ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೆ ಫಸ್ಟ್ ಒಂದು 15 ಡೇಸ್ ಅಲ್ಲಿ ನೀವು ಜೀರಾ ವಾಟರ್ ಅನ್ನ ಕುಡೀರಿ. ಜೀರಾ ವಾಟರ್ ನೋಡಿ, ಇಲ್ಲಿ ನಾನೀಗ ಜೀರಾ ವಾಟರ್ ಅನ್ನ ಕುದಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೇನೆ. ಹಾಗೆ ಅದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೊಂಡಿದ್ದೇನೆ. ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ನೋಡಿ, ಕುದಿತಾ ಬಂತೀಗ. ಈಗ ಜೋರಾಗಿ ಕುದಿತಾ ಇತ್ತು. ಇನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಕುದಿಲಿ. ಅದಾದ ನಂತರ ನಾವು ಅದನ್ನ ಈ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳುವ. ಇದೊಂದು ಮಿರಾಕಲ್ ಆಗಿ ನಮ್ಮ ಹೊಟ್ಟೆ ಬೊಜ್ಜಿಗೆ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ನೀವು ಇದನ್ನ ಕನ್ಸಿಸ್ಟೆನ್ಸಿ ಆಗಿ ಮಾಡಿ. ಯಾಕೆಂದ್ರೆ ವೆಯ್ಟ್ ಲಾಸ್ ಅಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಇರುವಂತದ್ದು ಒಂದು ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ್. ನೀವು 8 ಗಂಟೆಗಳಷ್ಟು ಹೊತ್ತು ನಿದ್ದೆ ಮಾಡ್ಬೇಕು. ಆಮೇಲೆ 3 ರಿಂದ 3.5 ಲೀಟರ್ ನೀರು ಕುಡಿಬೇಕು. ಆಮೇಲೆ ಸರಿಯಾಗಿ ಫೈಬರ್ ಎಲ್ಲ, ತರಕಾರಿಗಳನ್ನೆಲ್ಲ ಸೇವನೆ ಮಾಡ್ಬೇಕು. ಇದು ಮೇನ್ ಟಿಪ್ಸ್ ಅಂತ ಹೇಳ್ಬೋದು ವೆಯ್ಟ್ ಲಾಸಿಗೆ. ಹಾಗೆ ನಿಮ್ಮ ಡೈಜೆಷನ್ ಕರೆಕ್ಟ್ ಆಗಿರ್ಬೇಕು. ಕಾನ್ಸ್ಟಿಪೇಷನ್ ಆಗ್ಬಾರ್ದು. ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಇಂಡೈಜೆಷನ್ ಇಂಥದ್ದು ಬಂದಾಗ ಕೂಡ ನಿಮ್ಮ ವೆಯ್ಟ್ ಲಾಸ್ ಆಗೋದಿಲ್ಲ, ಸ್ಟಕ್ ಆಗ್ತದೆ. ಕೆಲವೊಮ್ಮೆ ಮೂಡ್ ಸ್ವಿಂಗ್ ಆಗ್ತದೆ ನಮಗೆ, ಅಥವಾ ಕ್ರೇವಿಂಗ್ಸ್ ಬರ್ತದೆ. ಅದನ್ನು ಕೂಡ ಈ ಒಂದು ಅಜ್ವೈನ್ ವಾಟರ್ ಅಥವಾ ಜೀರಾ ವಾಟರ್ ಕಂಟ್ರೋಲ್ ಮಾಡ್ತದೆ. ಅದಕ್ಕೋಸ್ಕರ ನಾವು ಈ ಒಂದು ಡ್ರಿಂಕ್ ಅನ್ನ ಕುಡಿಬೇಕು. ಈ ಡ್ರಿಂಕ್ ಕುಡಿಯೋದ್ರಿಂದ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ನಾವು ತಿಂದದೆಲ್ಲ ಜೀರ್ಣ ಆಗ್ತದೆ, ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗ್ತದೆ. ನೀವು 4 ದಿವಸ ಕುಡಿಯೋದು, 2 ದಿವಸ ಕುಡಿಯೋದಿಲ್ಲ ಆ ತರ ಮಾಡಬೇಡಿ. ಕಂಟಿನ್ಯೂಸ್ ಆಗಿ ಕುಡೀರಿ. ಕಂಟಿನ್ಯೂಸ್ ಆಗಿ 15 ಡೇಸ್ ಈಗ ಇದು ಯಾವುದು ಬೇಡ, ಕಂಟಿನ್ಯೂಸ್ ಆಗಿ 15 ಡೇಸ್ ಜೀರಾ ವಾಟರ್ ಅನ್ನ ಕುಡೀರಿ. ಈಗ ನೋಡಿ, ಜೀರಾ ವಾಟರ್ ರೆಡಿ ಆಗಿದೆ. ಇದನ್ನ ನೀವು ಆರಿಸಿ ಆದ್ರೂ ಕುಡಿಬಹುದು, ಅಂದ್ರೆ ಸ್ವಲ್ಪ ಬಿಸಿ ಬಿಸಿಯಾಗಿಯೇ ಕುಡೀರಿ. ಈ ತರ ಇದ್ರೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಿಮಗೆ ಎಷ್ಟು ಕುಡಿಲಿಕ್ಕೆ ಆಗ್ತದೆ ಅಷ್ಟು ಸಿಪ್ ಬೈ ಸಿಪ್ ಮಾಡಿಕೊಂಡು ಕುಡಿಯಿರಿ. ಇದನ್ನ ಬೆಳಿಗ್ಗೆ ಎದ್ದ ಹಾಗೆ ಕುಡಿಬಹುದು, ಹಾಗೆ ರಾತ್ರಿ ಮಲಗುವ ಟೈಮ್, 2 ಟೈಮ್ಸ್ 15 ಡೇಸ್ ಕಂಟಿನ್ಯೂಸ್ ಕುಡಿಯಿರಿ. ಹೀಗೆ ಮಾಡೋದ್ರಿಂದ ನಮ್ಮ ಬೊಜ್ಜು ಕರಗಲಿಕ್ಕೆ ಇದು ತುಂಬಾನೇ ಸಹಾಯ ಆಗ್ತದೆ. ಇದೇ ರೀತಿ ಡ್ರಿಂಕ್ ಅನ್ನ ಈ ಒಂದು ಅಜ್ವೈನನ್ನ ಬಳಸಿಕೊಂಡು ಕೂಡ ಮಾಡಬಹುದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಬರಿಬೇಡಿ. ಇನ್ನು ನಾನು ಶೀಘ್ರದಲ್ಲೇ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ.
ಆಗ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಇವರಿಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.